ಸಹೃದಯಿ ಕೇಳುಗರೆ, ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರವು ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಅರ್ಪಿಸುತ್ತಿದೆ ಸರಣಿ ಕಾರ್ಯಕ್ರಮ ಕಾರಂತಯಾನ. ಇದು ಡಾಕ್ಟರ್ ಶಿವರಾಮ ಕಾರಂತರ ಬದುಕು ಬರಹಗಳ ದರ್ಶನ. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡೆಯ ಭಾಗವ ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬಾಲವನದ ಬಂಧುವೆ, ಯಕ್ಷ ಕಲೆಯ ಸಿಂಧುವೆ, ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆಯೇ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಚೋಮನ ದುಡಿಯಲ್ಲಿ ದುರ್ಬಲರಿಗೆ ದನಿಯಾಗಿ ಮೂಕಜ್ಜಿಯ ಕನಸಿಗೆ ಜ್ಞಾನಪೀಠ ಗಳಿಸಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ತಾನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ. ಡಾಕ್ಟರ್ ಶಿವರಾಮ ಕಾರಂತ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಕಾರಂತಯಾನ ಇದು ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಸಹೃದಯಿ ಕೇಳುಗರೆ, ಇದೀಗ ಪ್ರಸಾರವಾಗಲಿರುವ ಕಾರಂತಯಾನ ಸರಣಿ ಕಾರ್ಯಕ್ರಮದ 10ನೇ ಸಂಚಿಕೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ನಮ್ಮ ಜೊತೆಗಿದ್ದಾರೆ ಉಪನ್ಯಾಸಕರಾದ ಶೈಲಜಾ ಶೆಟ್ಟಿ ಬಾರ್ಕೂರು. ರೇಡಿಯೋ ಮಣಿಪಾಲ್ ಕೇಳುಗರಿಗೆ ನಮಸ್ಕಾರ. ನಾನು ಇಂದು ಯಕ್ಷಗಾನಕ್ಕೆ ಶಿವರಾಮ ಕಾರಂತರ ಕೊಡುಗೆ ಎನ್ನುವ ವಿಷಯದ ಕುರಿತು ಮಾತನಾಡುತ್ತಿದ್ದೇನೆ. ಯಕ್ಷಗಾನದ ಬಗೆಗೆ ಕಾರಂತರು ಮಾಡಿರುವ ಕೆಲಸ ಅಗಾಧವಾದದ್ದು. ಯಕ್ಷಗಾನ ಬಯಲಾಟವು ಬಹಳ ಎಳೆತನದಿಂದಲೂ ಅವರ ಮನಸ್ಸನ್ನು ಆಕರ್ಷಿಸಿದ ಕಲೆ. ಅವರ ವಿದ್ಯಾರ್ಥಿ ದೆಸೆಯಲ್ಲಿ ನಾಟಕಗಳ ಕುರಿತಾಗಿ ಅವರಿಗೆ ಹೆಚ್ಚು ಆಸಕ್ತಿ ಇದ್ದಿತ್ತು. ಚಿತ್ರ ಶಿಲ್ಪಕಲೆಗಳ ಸಲುವಾಗಿ ಅನೇಕ ಊರುಗಳನ್ನು ಸಂಚರಿಸುತ್ತಿದ್ದಂತೆ ನೃತ್ಯ ಮೊದಲಾದ ಕಲೆಗಳನ್ನು ಅಭ್ಯಾಸ ಮಾಡುತ್ತಾ ಹೋದಂತೆ ಯಕ್ಷಗಾನ ಬಯಲಾಟದಲ್ಲಿ ಹೆಚ್ಚಿನ ಸೊಗಸಿದೆ ಎಂಬುದು ತಿಳಿಯುತ್ತಾ ಹೋಯಿತು. ಯಕ್ಷಗಾನದಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಸುಧಾರಣೆಯನ್ನು ಮಾಡುವ ಮೂಲಕ ಬಯಲಾಟವನ್ನು ಪುನರ್ ವಿಮರ್ಶಿಸುವ ಕೆಲಸವನ್ನು ಮಾಡಿದವರು ಕಾರಂತರು. ಬದುಕು ಬೆಳೆಯಬೇಕಾದರೆ ನಮ್ಮ ಕಲೆಗಳು ಬೆಳೆಯಬೇಕು. ಕಲೆಗಳು ಬೆಳೆಯಬೇಕಾದರೆ ಅವುಗಳ ಕೆಲಸ ಮತ್ತು ರೀತಿಗಳು ವಿಶಾಲಿಸಬೇಕು. ಇದೇ ಕೊನೆಯ ನಿಯಮ, ಕಟ್ಟಪ್ಪಣೆ ಎಂಬುದೇನೂ ಅದರಲ್ಲಿಲ್ಲ. ನಮಗೆ ಬೆಳವಣಿಗೆಯು ಬೇಕೇ ಬೇಕು, ಆದರೆ ಬದಲಿಸಿದ್ದೆಲ್ಲವೂ ಬೆಳವಣಿಗೆ ಎಂದು ತಿಳಿಯಬಾರದು ಎಂದು ಕಾರಂತರು ಹೇಳುತ್ತಾರೆ. ಯಾವುದೇ ಒಂದು ಕಲೆಯನ್ನು ಸಮಕಾಲೀನಗೊಳಿಸದಿದ್ದರೆ ಆ ಕಲೆ ಉಳಿಯಲು ಸಾಧ್ಯವಿಲ್ಲ. ಪರಂಪರೆಯನ್ನು ಇಟ್ಟುಕೊಂಡೇ ಹೊಸತನವನ್ನು ಶೋಧಿಸಬೇಕು ಎನ್ನುತ್ತಾರೆ ಕಾರಂತರು. ಯಕ್ಷಗಾನದಲ್ಲಿ ಅವರು ರೂಪಿಸಿದ ಸ್ತ್ರೀವೇಷದ ಶಿರೋಭೂಷಣ ಇಂದು ತೆಂಕು ಹಾಗೂ ಬಡಗುತಿಟ್ಟುಗಳಲ್ಲಿ ಪರಂಪರೆ ಎನಿಸಿರುವುದನ್ನು ಕಾಣಬಹುದು. ಶಿವರಾಮ ಕಾರಂತರ ಪ್ರಯೋಗಗಳು ಬಡಗುತಿಟ್ಟಿಗೆ ವಿಶ್ವಖ್ಯಾತಿಯನ್ನು, ಒಂದು ರೀತಿಯ ಘನತೆಯನ್ನು ತಂದುಕೊಟ್ಟವು. ಇವತ್ತಿಗೂ ಬಡಗುತಿಟ್ಟಿನ ಯಕ್ಷಗಾನ ತಂಡಗಳು ಕೆಲವು ಸಂಸ್ಥೆಗಳ ಆಹ್ವಾನದ ಮೇರೆಗೆ ವಿದೇಶಗಳಿಗೆ ಹೋಗುತ್ತವೆ ಎಂದಾಗ ಅಲ್ಲಿ ಶಿವರಾಮ ಕಾರಂತರ ಹೆಸರು ಮತ್ತು ಕೆಲಸ ಕೊಂಚವಾದರೂ ಪ್ರಭಾವ ಬೀರಿದೆ ಎಂದರೆ ತಪ್ಪಿಲ್ಲ. ಕಾರಂತರು ಸುಧಾರಣವಾದಿ ಮತ್ತು ಪ್ರಯೋಗಶೀಲರು ಎನ್ನುವುದರಲ್ಲಿ
ಯಾವ ಸಂಶಯವೂ ಇಲ್ಲ. ನಮ್ಮ ಸಂಪ್ರದಾಯವನ್ನು ಬದಲಿಸುವಾಗ, ಬೆಳೆಯಿಸುವಾಗ ಯಾವ ಪ್ರಯೋಜನಕ್ಕಾಗಿ ಅದನ್ನು ಮಾಡುತ್ತಿದ್ದೇವೆ ಎನ್ನುವ ಜ್ಞಾನವಿಲ್ಲದೆ ಮಾಡುವ ಸುಧಾರಣೆಗಳಿಂದ ಹಾನಿಯೇ ಆದೀತು ಎನ್ನುವುದನ್ನು ಅವರೆಂದೂ ಮರೆತವರಲ್ಲ. ಯಕ್ಷಗಾನ ಕಲೆಯನ್ನು ಇನ್ನಷ್ಟು ಸಂವಹನ ಯೋಗ್ಯ, ಕಲಾತ್ಮಕ ಹಾಗೂ ಸರಳಗೊಳಿಸುವ ಅಗತ್ಯ ಅವರಿಗೆ ಕಂಡಿತು. ಆ ನಿಟ್ಟಿನಲ್ಲಿ ಸಮಕಾಲೀನ ಯಕ್ಷಗಾನದ ಮಿತಿಗಳನ್ನು ಗುರುತಿಸಿಕೊಳ್ಳಬೇಕೆಂದು ಅವರು ನಿರ್ಧರಿಸಿದರು. ಇದರ ಫಲವಾಗಿ ಕರ್ನಾಟಕ ಸಂಗೀತ ಅಕಾಡೆಮಿಯ ಸಹಯೋಗದೊಂದಿಗೆ ಉಡುಪಿಯಲ್ಲಿ ವಿಚಾರಗೋಷ್ಠಿಯೊಂದನ್ನು ಅವರು ಆಯೋಜಿಸಿದರು. ಇದು ಹಲವು ದೃಷ್ಟಿಗಳಿಂದ ಮಹತ್ವದ್ದೆನಿಸಿತು. ಇದರಿಂದ ಗಾನ ಮಾಧ್ಯಮದ ಮೂಲಕ ಭಾವ ಸಂವಹನವನ್ನು ಸಾಧಿಸಬೇಕೆನ್ನುವ ಹುರುಪು ಕಾರಂತರಲ್ಲಿ ಹರಳುಗಟ್ಟಿತು. 1961 ಸುಮಾರಿಗೆ ಈ ನಿಟ್ಟಿನಲ್ಲಿ ಯೋಜನೆಗಳ ಸ್ಥೂಲ ನಕ್ಷೆಯನ್ನು ತಯಾರಿಸುವುದು ಅವರಿಗೆ ಸಾಧ್ಯವಾಯಿತು. 1962ರಿಂದ 65ರವರೆಗೆ ಯಕ್ಷಗಾನ, ನೃತ್ಯ, ನಾಟಕ ತಂಡವನ್ನು ಕಟ್ಟಿಕೊಂಡು ದೇಶ ವಿದೇಶಗಳಲ್ಲಿ ಸಂಚರಿಸಿದರು. ಇಂದಿನ ಯಕ್ಷಗಾನದ ಅನಿವಾರ್ಯ ಭಾಗವಾಗಿರುವ ಮಾತುಗಾರಿಕೆಯೇ ಅದರ ಸೀಮೋಲ್ಲಂಘನಕ್ಕಿರುವ ಅಡ್ಡಿ ಎಂದು ಕಾರಂತರು ಪ್ರತಿಪಾದಿಸಿದರು. ಆ ಹಿನ್ನೆಲೆಯಲ್ಲಿ ಮಾತಿಲ್ಲದೆ ಬರೀ ಅಭಿನಯ, ನೃತ್ಯಗಳಿಂದ ರಸಾವಿಷ್ಕಾರಗಳು ಸಾಧ್ಯವೇ ಎನ್ನುವುದನ್ನು ತಮ್ಮ ಪ್ರಯೋಗಗಳ ಮೂಲಕ ದೃಢಪಡಿಸಿದರು. ಆ ಉದ್ದೇಶಕ್ಕಾಗಿ ಅವರು ಕೇವಲ ಪೌರಾಣಿಕ ಪ್ರಸಂಗಗಳನ್ನೇ ಆಯ್ದುಕೊಂಡರು. ಆಗ ಚಂಡೆಯನ್ನು ಶ್ರುತಿಗೆ ಹೊಂದಿಸಿ ಇಡುತ್ತಿರಲಿಲ್ಲ. ಒಟ್ಟಾರೆ ಅಬ್ಬರಕ್ಕಾಗಿ ಚಂಡೆ ಬಡಿಯುವುದು. ಈ ಸ್ಥಿತಿ ಇರುವಾಗ ಕಾರಂತರು ಸಂಗೀತ ಸಂಯೋಜನೆಯಲ್ಲಿ ಶ್ರುತಿ ಸುಭಗವಾದ ವಯಲಿನ್, ಸ್ಯಾಕ್ಸೋಫೋನ್, ಕೊಳಲು, ಪಿಟೀಲನ್ನು ಹಿಮ್ಮೇಳದಲ್ಲಿ ಹಾಡಿಗೆ ನೆರವಾಗುವಂತೆ ಬಳಸಿಕೊಂಡರು. ಸಂಗೀತದ ಸ್ವರವಾದ್ಯಗಳ ಉಪಕರಣಗಳನ್ನು ಬಳಸುವಾಗ ಅದು ಜನಪದವೇ ಇರಲಿ, ಮತ್ತೊಂದೇ ಇರಲಿ, ಒಂದು ರೀತಿಯ ಸೂಕ್ಷ್ಮತೆ ಮತ್ತು ಒಂದು ಬಗೆಯ ಹದಗಾರಿಕೆ ಎಂಬುದು ಬೇಕಾಗುತ್ತದೆ. ಅದು ಸ್ವಾಭಾವಿಕವಾಗಿ ಬಂತು. ಆದರೆ ಅದನ್ನು ಜನ ಒಪ್ಪಲಿಲ್ಲ. ಯಕ್ಷಗಾನದಲ್ಲಿ ಪಿಟೀಲು ಯಾಕೆ ಬರಬೇಕು? ಸ್ಯಾಕ್ಸೋಫೋನ್ ಯಾಕೆ ಬೇಕು? ಅದನ್ನು ಮದುವೆಯಲ್ಲಿ ವಾದ್ಯಗಾರರು ಊದಿದರೆ ಸಾಕು. ಯಕ್ಷಗಾನದಲ್ಲಿ ಯಾಕೆ ಬರುತ್ತದೆ ಅಂತ ಕೇಳಿದವರೇ ಹೆಚ್ಚು. ಆದರೆ ಸ್ವರವಾದ್ಯವನ್ನು ಒಂದು ಗಾನ ಪ್ರಕಾರವಾಗಿ ಬಳಸಿದ್ದರಿಂದ ಮೃದಂಗ, ಚಂಡೆಯವರಿಗೂ ಒಂದು ಶಿಸ್ತು ಬಂತು. ಶ್ರುತಿಬದ್ಧತೆ ಬಂದ ಕೂಡಲೇ ಯಕ್ಷಗಾನದ ಹಾಡುಗಾರಿಕೆಯಲ್ಲಿ ಒಂದು ವಿಶಿಷ್ಟತೆ ಬಂತು. ಇದು ಶಿವರಾಮ ಕಾರಂತರು ಯಕ್ಷಗಾನ ಹಿಮ್ಮೇಳನಕ್ಕೆ ಮೊದಲು ಒಪ್ಪದಂತೆ ಇದ್ದು ಒಪ್ಪಿಕೊಳ್ಳುವಂತೆ ಅವರು ಮಾಡಿದ ಒಂದು ಅದ್ಭುತವಾದ ಸಾಧನೆ. ಅಲ್ಲದೆ ಪ್ರತಿ ಪ್ರಸಂಗದ ಪ್ರದರ್ಶನದ ಅವಧಿಯನ್ನು 8 ಗಂಟೆಗಳಿಂದ 3 ಗಂಟೆಗೆ ಇಳಿಸಿದರು. ಯಕ್ಷಗಾನದ ವೇಷಭೂಷಣ, ರಂಗವ್ಯವಸ್ಥೆ, ಭಾಗವತಿಕೆ ಮುಂತಾದವುಗಳನ್ನು ಅವರು ಪ್ರತ್ಯೇಕವಾಗಿ ವಿನ್ಯಾಸಗೊಳಿಸಿದರು. ಕುಣಿತಕ್ಕೆ ಯುಕ್ತವೆನಿಸದ ಹಳೆಯ ವೇಷಭೂಷಣ ಪರಿಕರಗಳನ್ನು ತೊರೆದು ಅಲ್ಯೂಮಿನಿಯಂ ಕುಡಿಕೆ, ತಟ್ಟೆಗಳನ್ನು ಬಳಸಿ ಹಗುರ ಭೂಷಣಗಳನ್ನು ತಯಾರಿಸಿದರು. ಕಾರ್ಕಗಳನ್ನು ಹೊಲಿದು ಭುಜಕೀರ್ತಿ ರಚಿಸಿದರು. ಎಲ್ಲಾ ಆಭರಣಗಳು ತೆಳುಗೊಂಡವು. ಅವರು ಬ್ಯಾಲೆ ಪ್ರದರ್ಶನಗಳನ್ನು ರೂಪಿಸುವಾಗ ಸಾಂಪ್ರದಾಯಿಕ ನಾಟ್ಯದಲ್ಲೂ ಬದಲಾವಣೆ ತಂದರು. ಯಕ್ಷಗಾನ ನೃತ್ಯದ ಕೆಲವು ಪ್ರಮುಖ ಭಂಗಿಗಳು ಚಲುವನ್ನು ತೋರಿಸುವ ಬದಲು ಅಸಹ್ಯವಾಗಿದೆ ಎಂದು ಅವರಿಗೆ ಅನಿಸಿದೆ. ಅದರಲ್ಲೂ ಸ್ತ್ರೀವೇಷದ ನೃತ್ಯಗಳಲ್ಲಿ ಕೆಲವು ಚಲನೆಗಳು ಅಸಹ್ಯವಾಗಿವೆ. ಮುಂದಕ್ಕೆ ಭರದಿಂದ ಚಲಿಸುವ ನೃತ್ಯದಲ್ಲಿ ಅವರು ಕಾಲನ್ನು ಹಿಂದಕ್ಕೆ ತುಳಿಯುತ್ತಾರೆ. ಇದು ಸನ್ನಿವೇಶಕ್ಕೆ ಹೊಂದಿಕೆಯಾಗದೆ ಪ್ರೇಕ್ಷಕನಲ್ಲಿ ಜಿಗುಪ್ಸೆ ಹುಟ್ಟಿಸುತ್ತದೆ ಎನ್ನುವ ಕಾರಣಕ್ಕಾಗಿ ಅವರ ನಿಲುವು, ಪಾದಗಳ ಚಲನೆಯಲ್ಲಿ ಕಲಾವಿದರನ್ನು ಪಾರಂಪರೀಯತೆಯಿಂದ ಹೊರತಂದರು. ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಮಾಡಿತೆಂದರೆ, ಮುಂದೆ ಹಾರಾಡಿ ಮಹಾಬಲ ಗಾಣಿಗ, ಹೆರಂಜಾಲು ವೆಂಕಟರಮಣ ಗಾಣಿಗರಂತಹ ಹಳೆ ರೀತಿಯಲ್ಲಿ ಪಳಗಿದ್ದ ವೇಷಧಾರಿಗಳಿಗೂ ಸಾಂಪ್ರದಾಯಿಕ ರೀತಿಗೆ ಹಿಂದೆ ಬರಲು ಸಾಧ್ಯವಾಗಲಿಲ್ಲ. ಕಾರಂತರು ಕಸೆ ಸೀರೆಯ ವರ್ಣಕ್ರಮವನ್ನು ಬದಲಿಸಿದರು. ಅವರು ಬದಲಿಸಿದ ಯಕ್ಷಗಾನ ವೇಷಭೂಷಣಗಳು ಸಾಗಾಟಕ್ಕೆ ಅನುಕೂಲವಾದವು. ಥರ್ಮೋಕೋಲಿನ ಬಳಕೆ ಕಾರಂತರ ಶೋಧವಾಗಿತ್ತು. ಈ ಎಲ್ಲ ಬದಲಾವಣೆಗಳಿಂದ ಸಮಗ್ರ ಯಕ್ಷಗಾನ ವಲಯವೇ ಪ್ರತಿಭಟನೆಗೆ ನಿಂತಿತು. ಆದರೆ ಕಾರಂತರ ಗುರುತ್ವದ ಮುಂದೆ ಯಾವುದೂ ನಡೆಯಲಿಲ್ಲ. ಕಾರಂತರು
ಮೌಲಿಕವಾಗಿದ್ದ ಒಡ್ಡೋಲಗ ಕ್ರಮ, ಯುದ್ಧ ನೃತ್ಯ ಮೊದಲಾದವುಗಳನ್ನು ಬದಲಾವಣೆಗೆ ಒಳಪಡಿಸಿದರು. ಕ್ರಮೇಣ ರಂಗದಿಂದ ದೂರವೇ ಇರಿಸಿದರು. ಜಲಕ್ರೀಡೆಯಂತಹ ಸಮೂಹ ನೃತ್ಯ ಪದ್ಧತಿಯನ್ನು ವ್ಯವಸ್ಥಿತವಾಗಿ ರಂಗದಲ್ಲಿ ಕಾಣಿಸುವ ಪ್ರಯತ್ನವನ್ನು ಪ್ರಾರಂಭ ಮಾಡಿದ್ದರು. ಅವರ ರಂಗಪ್ರಜ್ಞೆ ವಿಶೇಷವಾಗಿತ್ತು. ರಂಗಸ್ಥಳದ ಮೈಕು, ಬೆಳಕು, ಪರದೆಗಳ ಕುರಿತು ವಿಶೇಷ ಗಮನ ಹರಿಸುತ್ತಿದ್ದರು. ಇದರಿಂದ ರಂಗಮಂಚಕ್ಕೊಂದು ಶಿಸ್ತು, ಗತ್ತು ಪ್ರಾಪ್ತವಾಯಿತು. ತೆರೆಯಾಳುಗಳಿಗೆ ಸಮವಸ್ತ್ರ ಸಂಹಿತೆ, ಯಕ್ಷಗಾನದ ತೆರೆಗೂ ಉಚಿತ ವರ್ಣವಿಧಾನ ಕಾರಂತರ ಕಲ್ಪನೆ. ಶಿವರಾಮ ಕಾರಂತರು ಪ್ರಸಂಗಕರ್ತರಾಗಿರಲಿಲ್ಲ. ಭಾವಜೀವಿಯಾಗಿರುವ ಅವರಿಗೆ ಕವಿಯ ಗುಣ, ಧರ್ಮ, ಆಶಯ ಒಂದೇ ದೃಷ್ಟಿಗೆ ನಿಲುಕುತ್ತಿತ್ತು. ಕಥಾನಕಗಳ ರಸ, ಭಾವ, ಸಾಹಿತ್ಯ, ಸಂಗೀತಕ್ಕೆ ತಕ್ಕಂತೆ ನಾಟ್ಯವು ನಡೆಯಬೇಕೆಂಬ ಯೋಚನೆ ಅವರದಾಗಿತ್ತು. ಅವರ ನಟನಾ ಕೌಶಲ್ಯ ಅನನ್ಯವಾಗಿತ್ತು. ಅಭಿನಯ ಸಾಮರ್ಥ್ಯ ಎಂಥವರನ್ನು ಬೆರಗುಗೊಳಿಸುತ್ತಿತ್ತು. ಲಯದಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆ ಕಾರಂತರಲ್ಲಿ ಇತ್ತು. ಹಾಗಾಗಿ ಅವರು ಭಾವಕ್ಕೆ ಹೆಚ್ಚು ವಶವರ್ತಿಯಾಗುತ್ತಿದ್ದರು. ಭಾವೋತ್ಪತ್ತಿಗೆ ಇನ್ನಿಲ್ಲದ ಮಹತ್ವವನ್ನು ಕೊಡುವ ಅವರು ನಿರ್ದಿಷ್ಟ ಪದ್ಯವನ್ನು ಅಭಿನಯಿಸುವಾಗ ದೇಹದ ಅಂಗ ಪ್ರತ್ಯಂಗವೂ ಅಭಿನಯದಲ್ಲಿ ತೊಡಗಬೇಕೆಂದು ವಿಧಿಸಿದರು. ಆಗ ಮಾತಿನ ಕೊರತೆಯೂ ನೀಗುತ್ತದೆ. ಮಾತ್ರವಲ್ಲದೆ ನೃತ್ಯ, ಅಭಿನಯಗಳ ಭಾಷೆಯು ಸಾರ್ವತ್ರಿಕವಾದ್ದರಿಂದ ಸಂವಹನ ಸಮಸ್ಯೆಯೂ ಕಾಡುವುದಿಲ್ಲವೆನ್ನುವ ಪ್ರಮೇಯವನ್ನು ಅವರು ಮುಂದಿಟ್ಟರು. 1970ರ ದಶಕದಲ್ಲಿ ಇದರ ಪರಿಷ್ಕೃತ ರೂಪವಾದ ಯಕ್ಷರಂಗವನ್ನು ಅವರು ಸ್ಥಾಪಿಸಿದರು. ಅಲ್ಲದೆ ಉಡುಪಿಯಲ್ಲಿ ಯಕ್ಷಗಾನ ಕೇಂದ್ರದ ಉಗಮ ವಿಕಾಸಗಳಿಗಾಗಿಯೂ ಅವರು ಶ್ರಮಿಸಿದರು. ಇದರಿಂದಾಗಿ ನೂರಾರು ಕಲಾವಿದರಿಗೆ ಪಾರಂಪರ್ಯ ಕಲಾ ಜೀವನವನ್ನು ನೀಡಿತು. ಇತರ ಅನೇಕ ಕಡೆ ಇಂತಹ ಕೇಂದ್ರಗಳಾಗಲು ಪ್ರೇರಣೆ ನೀಡಿತು. 1971ರಲ್ಲಿ ಉಡುಪಿಯ ಎಂಜಿಎಂ ಕಾಲೇಜಿನಲ್ಲಿ ಯಕ್ಷಗಾನ ಕಲಾಕೇಂದ್ರವನ್ನು ಕಾರಂತರ ನೇತೃತ್ವದಲ್ಲಿ ತೆರೆಯಲಾಯಿತು. 1972ರಲ್ಲಿ ಧರ್ಮಸ್ಥಳದಲ್ಲೂ, ಅದೇ ವರ್ಷ ಕೋಟದಲ್ಲೂ ಯಕ್ಷಗಾನ ತರಬೇತಿ ಕೇಂದ್ರಗಳು ತೆರೆದುಕೊಂಡವು. ಕಾರಂತರು ಮಾತ್ರ ತನ್ನ ಉದ್ದೇಶವನ್ನು ಬೆಂಬತ್ತುವಲ್ಲಿ ವಿರಮಿಸಲಿಲ್ಲ. ವೇಷಭೂಷಣಗಳ ಗೋಷ್ಠಿ, ರಾಗ ಸಂಶೋಧನಾ ಗೋಷ್ಠಿ, ಭಾಗವತಿಕೆ ತರಬೇತಿ ಇತ್ಯಾದಿಯನ್ನು ಕೇಂದ್ರದ ಮೂಲಕವೂ ಕೇಂದ್ರ ಸರ್ಕಾರ ಹಾಗೂ ಎಂಜಿಎಂ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಕೂಶಿ ಹರಿದಾಸ ಭಟ್ಟರ ಬೆಂಬಲದಿಂದಲೂ ನಡೆಸಿದರು. ಮಟ್ಟಾಡಿ ವೀರಭದ್ರ ನಾಯಕ್, ಹಿರಿಯಡ್ಕ ಗೋಪಾಲರಾವ್ ಮತ್ತು ನೀಲಾವರ ರಾಮಕೃಷ್ಣ ಅವರನ್ನು ಕೇಂದ್ರದ ಗುರುವರ್ಗದಲ್ಲಿ ಪ್ರತಿಷ್ಠಾಪಿಸಿ ಅಲ್ಲಿ ಮಕ್ಕಳಿಗೆ ಪಾರಂಪರ್ಯ ಹೆಜ್ಜೆಗಾರಿಕೆ, ವೇಷಗಾರಿಕೆಯ ತರಬೇತಿ ಕೊಡಿಸುವ ವ್ಯವಸ್ಥೆ ಆಯಿತು. ಇಂದು ಬಡಗುತಿಟ್ಟಿನ ಹೆಚ್ಚಿನ ಮೇಳಗಳಲ್ಲಿ ವೇಷಧಾರಿಗಳಾಗಿ ಇರುವವರಲ್ಲಿ ಹೆಚ್ಚಿನವರು ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ತರಬೇತಿ ಪಡೆದವರು. ಯಕ್ಷಗಾನ ಕಲಾವಿದರು ಇತರ ರಂಗಗಳ ಕಲಾವಿದರಂತೆ ಘನತೆ, ಗೌರವ, ಮಾನಗಳನ್ನು ಪಡೆಯುವಂತಾಯಿತು. ದೇಶ ವಿದೇಶಗಳಿಗೆ ಹೋಗಿ ಬಂದರು. ವರ್ಷವಿಡೀ ಸಂಬಳ ಪಡೆದರು. ಯಕ್ಷಗಾನವನ್ನು ಶಾಸ್ತ್ರೀಯವಾಗಿ ವ್ಯವಸ್ಥಿತವಾಗಿ ಅಭ್ಯಾಸ ಮಾಡುವ ಪ್ರಯತ್ನಗಳಿಗೆ ಯಕ್ಷರಂಗದಿಂದಾಗಿ ಚಾಲನೆ ದೊರೆತಂತಾಯಿತು. ಪ್ರಾದೇಶಿಕ ಕಲೆಯೊಂದು ಭಾಷೆ, ದೇಶಗಳ ಮೇರೆಗಳನ್ನು ಮುರಿದು ಹೊರಚಾಚುಗಳನ್ನು ಪಡೆಯುತ್ತಲೇ ಹೋದುದರಲ್ಲಿ ಕಾರಂತರ ಪ್ರಯತ್ನಗಳ ಸಾರ್ಥಕ್ಯವಿದೆ. ಮನುಷ್ಯ ತಾನು ನೆಲೆಸಿದ ಪ್ರಕೃತಿ ಮತ್ತು ಅದರಲ್ಲಿ ಜೀವಿಸುತ್ತಿರುವ ಜೀವಕೋಟಿಗಳಿಂದ ತನ್ನನ್ನು ಪ್ರತ್ಯೇಕಿಸಿಕೊಳ್ಳಬಾರದು ಎನ್ನುವುದು ಕಾರಂತರ ದೃಢವಾದ ನಿಲುವಾಗಿತ್ತು. ಆ ನಂಬುಗೆಯ ಕಾರಣದಿಂದಾಗಿ ತಮ್ಮ ನಾಡಿನ ಶ್ರೀಮಂತ ಕಲೆಗಳಲ್ಲಿ ಒಂದಾದ ಯಕ್ಷಗಾನವನ್ನು ಎಲ್ಲಾ ಅರ್ಥಗಳಲ್ಲೂ ಅದರ ಸೀಮೋಲ್ಲಂಘನಗಳಿಗೆ ಅವರು ಸಜ್ಜುಗೊಳಿಸಿದರು. ಯಕ್ಷಗಾನ ಶಾಸ್ತ್ರಕ್ಕೆ ಸಂಬಂಧಿಸಿದ ಹಾಗೆ ಅವರು 2 ಪುಸ್ತಕಗಳನ್ನು ಬರೆದಿದ್ದಾರೆ. ಒಂದು ಯಕ್ಷಗಾನ ಬಯಲಾಟ, ಇನ್ನೊಂದು ಕನ್ನಡ ಮತ್ತು ಇಂಗ್ಲಿಷ್ ಆವೃತ್ತಿಗಳಲ್ಲಿ ಪ್ರಕಟವಾದ ಯಕ್ಷಗಾನ ಕೃತಿ. ಇವುಗಳಲ್ಲಿ ಮೊದಲನೆಯದು ಸಂಶೋಧನಾ ಸಾಹಿತ್ಯ ಪ್ರಕಾರಕ್ಕೆ ಸೇರುತ್ತದೆ. ಎರಡನೆಯದು ಜನಸಾಮಾನ್ಯರನ್ನು ತಲುಪುವ ಉದ್ದೇಶ ಇಟ್ಟುಕೊಂಡಿದೆ.
ಕಾರಂತರು ಯಕ್ಷಗಾನ ಬಯಲಾಟ ಎನ್ನುವ ಗ್ರಂಥವನ್ನು ಬರೆದ ಮೇಲೆ ಯಕ್ಷಗಾನದಲ್ಲಿ ಏನೋ ಇದೆ ಎನ್ನುವುದು ಸ್ವಲ್ಪ ಮಟ್ಟಿಗೆ ವಿದ್ಯಾವಂತರಿಗೂ ವಿದೇಶಿಯರಿಗೂ ಹಾಗೂ ಪ್ರತಿಯೊಬ್ಬರಿಗೂ ಕಾಣುವಂಥ ಸ್ಥಿತಿ ಬಂತು. ಈ ಪುಸ್ತಕ ಪ್ರಕಟವಾದ ಮೇಲೆ ಸ್ವೀಡನ್ನವರು ಅದಕ್ಕೆ ಬಹುಮಾನ ಕೊಟ್ಟರು. ಸ್ವೀಡನ್ನಲ್ಲಿ ಬಹುಮಾನ ದೊರೆತ ಮೇಲೆ ನಮ್ಮವರ ವಿದೇಶಿ ವ್ಯಾಮೋಹದ ಹಿನ್ನೆಲೆಯಲ್ಲಿ ಯಕ್ಷಗಾನಕ್ಕೆ ಒಂದು ವಿಶಿಷ್ಟವಾದ ಅವಕಾಶ ಸಿಕ್ಕಿತು. ಕಾರಂತರು ತಾನು ನೋಡಿದ ಕಲೆ, ತನ್ನ ಸುತ್ತ ಇರುವ ಕಲೆ, ಅದಕ್ಕೆ ಇರುವಷ್ಟು ಮನ್ನಣೆ ಇದ್ದರೆ ಸಾಕು ಎಂದು ಸುಮ್ಮನಿರಲಿಲ್ಲ. ಅವರ ಸತತ ಕ್ರಿಯಾಶೀಲತೆ ಮತ್ತು ವೈಚಾರಿಕತೆಯಿಂದಾಗಿ ಯಕ್ಷಗಾನವನ್ನು ಬ್ಯಾಲೆಯಾಗಿಸುವ ಪ್ರಯತ್ನಪಟ್ಟರು. ಯಕ್ಷಗಾನ ನಿಂತ ನೀರಾಗದೆ ಅದಕ್ಕೆ ಬೇರೆ ರೀತಿಯ ಆಯಾಮ ಬಂದು ಅದೊಂದು ಅದ್ಭುತವಾದ, ಅಂದರೆ ಜಗತ್ತಿನಲ್ಲಿ ರಷ್ಯನ್ ಬ್ಯಾಲೆಗೆ ಸಮನಾದರೆ ಅದಕ್ಕೆ ವಿಶೇಷವಾದ ಪ್ರಸಿದ್ಧಿ ಬರುತ್ತದೆ ಎಂದು ಯೋಚಿಸಿದರು. ಬ್ಯಾಲೆ ಎನ್ನುವ ಹೆಸರಿನಲ್ಲಿ ಮಾತಿಲ್ಲದ ಯಕ್ಷಗಾನದ ಸಂಯೋಜನೆಯನ್ನು ಮಾಡಿದರು. ಇದನ್ನು ಎಲ್ಲರೂ ಒಪ್ಪಲಿಲ್ಲ. ಯಕ್ಷರಂಗದ ಬ್ಯಾಲೆಯಿಂದ ಅವರು ನಿರೀಕ್ಷಿಸಿದಂತೆ 2 ಬಗೆಯ ಪ್ರತಿಕ್ರಿಯೆಯನ್ನು ಕಂಡರು. ಸ್ಥಳೀಯರಿಂದ ಅವರಿಗೆ ಅಂಥ ಪ್ರೋತ್ಸಾಹ ಕಾಣಲಿಲ್ಲ. ವಿದೇಶಿ ಪ್ರೇಕ್ಷಕರು 2 ಕವಲಾದರು. ಒಂದು ವಿಭಾಗದವರು ಇದನ್ನು ಬಹುವಾಗಿ ಪ್ರಶಂಸಿಸಿದರು. ಇನ್ನೊಂದು ವಿಭಾಗದವರು ಏಷ್ಯಾದ ಕಲೆಯೊಂದು ಪಾಶ್ಚಾತ್ಯ ಎರಕದಲ್ಲಿ ಮೂಡುವುದನ್ನು ಇಷ್ಟಪಡಲಿಲ್ಲ. ಹಾಗಾಗಿ ಪಾರಂಪರ್ಯ ಯಕ್ಷಗಾನವನ್ನು ತಮ್ಮಲ್ಲಿಗೆ ತರಿಸಿಕೊಳ್ಳಲು ಕೆಲವು ದೇಶಗಳು ಇಷ್ಟಪಟ್ಟವು. ಇದು ಕಾರಂತರಿಗೆ ಬೇಸರ ತರದೇ ಇರಲಿಲ್ಲ. ಆದರೆ ಕಾರಂತರು ಹೇಳುವುದೇನೆಂದರೆ, ತಾನು ಯಕ್ಷಗಾನದ ಬಗ್ಗೆ ಮಾಡಿದ ಆಲೋಚನೆಗೆ ತನ್ನ ಕಲ್ಪನೆಯಲ್ಲಿ ಒಂದು ರೂಪ ಕೊಟ್ಟಿದ್ದೇನೆ. ನೀವು ಒಪ್ಪಿ ಅಥವಾ ಬಿಡಿ, ಇದಕ್ಕಿಂತ ಇನ್ನೂ ಒಳ್ಳೆಯದನ್ನು ಮಾಡಿ. ನಾನು ಮಾತು ಬಿಟ್ಟು ಬಿಟ್ಟಿದ್ದೇನೆ, ನೀವು ಮಾತು ಸೇರಿಸಿಕೊಂಡು ಮಾಡಿ ಎಂದು ಹೇಳಿದರು. ನಾನು ಮಾಡಿದ ಹಲವಾರು ಸೃಷ್ಟಿಗಳು ಕೊನೆಯ ಹಂತದಲ್ಲಿ ನನಗೂ ತೀರಾ ತೃಪ್ತಿ ಕೊಡದೆ ಹೋಗಲೂಬಹುದು. ಆದರೆ ಪ್ರಯತ್ನ ಮಾಡುತ್ತಾ ಮಾಡುತ್ತಾ 4 ಹೆಜ್ಜೆ ಮುಂದಿಟ್ಟು ಒಂದಲ್ಲ ಒಂದು ದಿನ ತೃಪ್ತಿ ತಂದುಕೊಳ್ಳಬಹುದೆನ್ನುವ ವಿಶ್ವಾಸ ನನ್ನದು ಎಂಬ ಆಶಾವಾದ ಅವರಲ್ಲಿ ಇತ್ತು. ಕಲೆ ಶಾಸ್ತ್ರವಲ್ಲ ಎಂದು ಸಾರುವ ಮೂಲಕ ಕಾರಂತರು ತನ್ನ ರಂಗದ ದಾರಿ ಶಾಸ್ತ್ರೀಯ ಅಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಆದರೆ ಕಾರಂತರನ್ನು ಟೀಕಿಸುತ್ತಲೇ ನಮ್ಮ ಯಕ್ಷಗಾನ ಬಯಲಾಟದವರು, ಕಲಾವಿದರು ಮತ್ತು ಪ್ರೇಕ್ಷಕರು ಸಾಕಷ್ಟು ತಿದ್ದುಪಡಿಯಾದರು. ಕೊನೆಗೆ ಕಾರಂತರ ಈ ಪ್ರಯೋಗವನ್ನು ಅದು ಹಾಗೆ ಇದು ಹೀಗೆ ಅಂತ ಹೇಳಿದರು. ಅದರಲ್ಲಿ ಇರುವ ಕೆಲವು ಒಳ್ಳೆಯದನ್ನು ಮಾತ್ರ ಅಲ್ಲಗಳೆಯಲು ಆಗಲೇ ಇಲ್ಲ. ಆ ಕಾಲದ ಹಳೆಯ ಮತ್ತು ಹೊಸ ಪೀಳಿಗೆಯ ನಡುವಿನ ಒಬ್ಬ ಸಂವಹನಕಾರರಾಗಿ ಕಾರಂತರು ಕಂಡುಬಂದರು. ಯಕ್ಷಗಾನ ಕಲೆಯ ಪರಿಸ್ಥಿತಿಯ ಬಗೆಗೆ ಕಾರಂತರಿಗೆ ಅಸಂತುಷ್ಟಿ ಇತ್ತು. ಅದು ಬರೀ ಒಂದು ವಿಲಾಸದ ಸಾಧನವಲ್ಲ, ವೈಯಕ್ತಿಕ ಹೆಮ್ಮೆಯನ್ನು ಮೆರೆಸುವ ಸಲುವಾಗಿ ಹುಟ್ಟಿಕೊಂಡ ಕಲೆಯಲ್ಲ. ಅದರ ಪುನರುಜ್ಜೀವನದ ಅಗತ್ಯವನ್ನು ಸಂದರ್ಭ ಸಿಕ್ಕಾಗಲೆಲ್ಲ ಅವರು ಪ್ರತಿಪಾದಿಸುತ್ತಲೇ ಬಂದಿದ್ದಾರೆ. ಹೊರಗಿನ ತಜ್ಞರೋ ಜನರೋ ಬಂದು ತಮಗೆ ಗೊತ್ತಿಲ್ಲದ ಈ ಕಲೆಯಲ್ಲಿ ಏನೇನು ಆಗಬೇಕೆಂದು ಸೂಚಿಸುವುದಾಗಲಿ, ಬರೀ ಒಣ ಮಾತನಾಡುವುದಾಗಲಿ ಈ ಜಾನಪದ ಕಲೆಯನ್ನು ಪುನರುಜ್ಜೀವನಗೊಳಿಸುವುದಕ್ಕೆ ಸಹಾಯಕವಾಗಲಾರದು. ಅದಕ್ಕೆ ಬೇಕಾದ ಸುಧಾರಣೆಗಳನ್ನು ಅವರವರೇ ಕಂಡುಕೊಳ್ಳಬೇಕು. ಈ ಕಲೆಯ ಪುನರುಜ್ಜೀವನಕ್ಕಾಗಿ ದುಡಿಯುವ ವ್ಯಕ್ತಿಗಳಿಗೆ ಇದರ ಅಂಗಗಳಾದ ನೃತ್ಯ, ವೇಷಭೂಷಣ, ಗೀತೆಗಳ ಪರಿಚಯವಿರಬೇಕು. ಮಾತ್ರವಲ್ಲ, ಈ ಮಾಧ್ಯಮದ ಹಿನ್ನೆಲೆಯನ್ನು ತಿಳಿಯುವುದಕ್ಕೆ ಬೇಕಾದ ಶಿಲ್ಪ, ಚಿತ್ರಕಲೆಗಳ ಅರಿವೂ ಬೇಕಾಗುತ್ತದೆ. ಕಲೆಯ ಪ್ರತಿಷ್ಠೆಯನ್ನು ತಿಳಿದು ಅದರ ಮುಂದೆ ನಮ್ರರಾಗಿ ಬಾಳಿ ಬದುಕುವವರಿಂದಲೇ ಇಂತಹ ಕಲೆ ಉಳಿಯಬಲ್ಲದು. ಪೂರ್ವ ಸಂಪ್ರದಾಯದ ಮೇಲೆ ಶ್ರದ್ಧೆ ಇರುವವರಿಂದಲೂ ಅದು ಉಳಿಯಬಲ್ಲುದು. ಈ ಸಂಪ್ರದಾಯದ ಶಕ್ತಿ ಎಲ್ಲಿದೆ, ಚೆಲುವೆಲ್ಲಿದೆ ಎಂದು ವಿವೇಚಿಸಬಲ್ಲ ಸಂಸ್ಕೃತಿವೇತ್ತರಿಂದ ಅದರ ಶಕ್ತಿ ಹೆಚ್ಚೀತು, ಕಲೆ ಮನ್ನಣೆ ಪಡೆದೀತು. ನಮ್ಮ ದೇಶೀಯ ಶ್ರದ್ಧೆ ಎಷ್ಟಿದ್ದರೂ, ಸಾಂಪ್ರದಾಯಿಕತೆಗೆ ಲೋಪವಿಲ್ಲದಿದ್ದರೂ
ಅನ್ಯ ದೇಶೀಯ ಪ್ರಭಾವಗಳಿಗೆ, ಕಾಲದ ತುಳಿತಕ್ಕೆ ಒಂದು ಕಲೆ ಬಲಿಯಾಗಲೂಬಹುದು. ಆಗ ಸಂಪ್ರದಾಯ ಶರಣತೆಯೂ ಅದನ್ನು ಕಾಯಲಾರದು. ಅರಿವಿನಿಂದ, ಕಾಲಕ್ಕೆ ತಕ್ಕ ಬದಲಾವಣೆಗಳಿಂದ ನಾವು ಅದನ್ನು ಉಳಿಸಿಕೊಳ್ಳಬೇಕು. 4 ಮುಖ್ಯ ಕಲಾ ಮಾಧ್ಯಮಗಳಾದ ನೃತ್ಯ, ನಾಟಕ, ಗೀತ, ಚಿತ್ರ ಇವುಗಳ ಮೇಳದಿಂದ ಹುಟ್ಟಿದ ಯಕ್ಷಗಾನ ಕಲೆಯು ಈ 4ರ ನಿಕಟ ಪರಿಚಯ ಉಳ್ಳವರಿಂದಲೇ ಬೆಳೆದೀತು. ಅಂಥವರು ಈ ಕಾರ್ಯದಲ್ಲಿ ತೊಡಗಿದರೆ ಮಾತ್ರ ಇದು ಒಳ್ಳೆಯ ದಿನಗಳನ್ನು ಕಾಣಬಹುದು ಎನ್ನುತ್ತಾರೆ ಕಾರಂತರು. ಕಾರಂತರ ಯಕ್ಷಗಾನ ಚಿಂತನೆ, ಸಂಶೋಧನೆ ಮತ್ತು ರಂಗ ಪ್ರಯೋಗಗಳ ಬಗೆಗೆ ಹಲವು ವರ್ಷಗಳಲ್ಲಿ ಸಾಕಷ್ಟು ಚರ್ಚೆ ಆಗಿದೆ. ಕಾರಂತರ ಅನೇಕ ವಿಚಾರಗಳನ್ನು, ತೀರ್ಮಾನಗಳನ್ನು ಒಪ್ಪದವರೂ ಸಹ ಕಾರಂತರು ಈ ಕಲೆಗಾಗಿ ಮಾಡಿದ ಬಲುದೊಡ್ಡ ಕೆಲಸವನ್ನು ನಿರಾಕರಿಸಲು ಸಾಧ್ಯವಿಲ್ಲ ಎಂಬಷ್ಟು ಘನವಾಗಿದೆ ಅವರ ಕೆಲಸದ ದಿಕ್ಕು, ಪ್ರಮಾಣ ಮತ್ತು ಅಂಶಗಳು. ಈ ಕಲೆಯ ಸಂರಕ್ಷಣೆ, ಪರಿಷ್ಕರಣೆ, ಪ್ರಸಾರ ಮತ್ತು ಅಧ್ಯಯನ ಈ 4 ಕ್ಷೇತ್ರಗಳಿಗೆ ದೊಡ್ಡ ಪ್ರಯೋಜನವಾಗಿದೆ ಎಂಬುದರಲ್ಲಿ 2 ಮಾತಿಲ್ಲ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ. ಆಲಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಕಾರಂತಯಾನ ಇದು ಕಾರಂತಯಾನ, ಕಡಲ ತಡಿಯ ಭಾರ್ಗವ, ಜೀವನಾದರ್ಶವ ನಮಗೆ ತೋರಿ ಬಾಳಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ. ಪ್ರಿಯ ಕೇಳುಗರೆ, ಇದುವರೆಗೆ ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆ ಇದರ ಸಹಕಾರದೊಂದಿಗೆ ಮೂಡಿಬಂದ ಕಾರಂತಯಾನದ ಇಂದಿನ ಸರಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವರಾಮ ಕಾರಂತರ ಕುರಿತಾಗಿ ಮಾತನಾಡಿದವರು ಉಪನ್ಯಾಸಕರಾದ ಶೈಲಜಾ ಶೆಟ್ಟಿ ಬಾರ್ಕೂರು. ಸಾಮಾಜಿಕ ನ್ಯಾಯಕ್ಕೆ ನಿಚ್ಚ ನಿಂತು ಮುಂದೆಯೇ ಮಾನವತೆಯ ಸಂದೇಶ ಲೋಕಕ್ಕೆ ಸಾರಿದ ಕನ್ನಡದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ. ಪ್ರವೀಣ ಅಮ್ಮೆಂಬಳ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಶೀರ್ಷಿಕೆ ಗೀತೆಗೆ ಧ್ವನಿಯಾದವರು ತೇಜಸ್ವಿನಿ ಅನಿಲ್ ರಾಜ್ ಮಣಿಪಾಲ. ಕಾರಂತಯಾನ ಸರಣಿ ಕಾರ್ಯಕ್ರಮ ಪ್ರತಿ ಸೋಮವಾರ ಸಂಜೆ 5:30ಕ್ಕೆ ಪ್ರಸಾರಗೊಳ್ಳಲಿದ್ದು, ಮಂಗಳವಾರ ಮಧ್ಯಾಹ್ನ 1:30ಕ್ಕೆ ಮರುಪ್ರಸಾರವಾಗಲಿದೆ. ಹೀಗೆ ಕೇಳ್ತಾ ಇರಿ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಮಣಿಪಾಲ್ 90.4 ಮೆಗಾಹರ್ಟ್ಸ್ನಲ್ಲಿ. ಈಗ ಮೊಬೈಲ್ ಆಪ್ನಲ್ಲೂ ಲಭ್ಯ. ಕಾರಂತಯಾನ, ಕಾರಂತಯಾನ ಇದು ಕಾರಂತಯಾನ. ಬದುಕು ಬರಹ ಎರಡರಲ್ಲೂ ನಿಜದ ನೇರ ನಡೆದು ಪರಿಸರ ಶಿಕ್ಷಣ ಎಲ್ಲರಿಗೂ ವಿಜ್ಞಾನ ಬೆಳಗಿದ ಧೀಮಂತ ಶಿವರಾಮ ಕಾರಂತ, ಡಾಕ್ಟರ್ ಶಿವರಾಮ ಕಾರಂತ.